ತಿಳಿಗನ್ನಡ ದ್ವಿತೀಯ ಭಾಷೆ ಕನ್ನಡ 2025-26 ಭಾಗ 2 10ನೆಯ ತರಗತಿ. ಗದ್ಯ ಭಾಗ ಸೌಜನ್ಯ. ಕರ್ತರು ಹಾಮ ನಾಯಕ್. ಕವಿ ಪರಿಚಯ, ಪದಗಳ ಅರ್ಥ, ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳು, ಭಾಷಾಭ್ಯಾಸ, ಶಾರ್ಟ್ ಆ್ಯಂಡ್ ಸಿಂಪಲ್ ನೋಟ್ಸ್. ಫಸ್ಟ್ ಭಾಷೆ ಅಭ್ಯಾಸ ನೋಡೋಣ. 1 ಪದಗಳ ಅರ್ಥ. ದೈನಂದಿನ, ದಿನನಿತ್ಯದ. ಸೌಜನ್ಯ, ಸಜ್ಜನಿಕ, ಔದಾರ್ಯ ಅಥವಾ ವಿನಯ. ಅಪವ್ಯಯ, ದುಂದು ವೆಚ್ಚ. ವಿಧಿ, ಕ್ರಮ ಅಥವಾ ರೀತಿ. ಆದರ, ಗೌರವ, ಪ್ರೀತಿ ಅಥವಾ ಉಪಚಾರ. ಕೃತಕ, ಸಹಜವಲ್ಲದ. ಸಹಾನುಭೂತಿ, ಅನುಕಂಪ, ದಯೆ. ಸ್ವರೂಪ, ನಿಜರೂಪ, ಆಕೃತಿ, ಸ್ವಭಾವ. ಈಗ ಅಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್, ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ನಮ್ಮ ದೈನಂದಿನ ಬದುಕಿನಲ್ಲಿ ಸೌಜನ್ಯ ಎನ್ನುವುದು ಅಪರೂಪವಾಗಿದೆ. ನೆಕ್ಸ್ಟ್ ಸೆಕೆಂಡ್, ರೋಗಿಗಳು ಯಾರ ಬಳಿ ಹೋಗುತ್ತಾರೆ? ಉತ್ತರ, ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ. ಮಿಸ್ತ್ರಿ ಅಂತೇನು ಹೋಗಲಿಲ್ಲ. ಸೌಜನ್ಯವು ಹೇಗೆ ಅರಳಬೇಕು? ಸೌಜನ್ಯವು ಹೂ ಅರಳಿದಂತೆ ಅರಳಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡೋಣ. ಸೌಜನ್ಯದಿಂದ ಬೇರೆಯವರಿಗೆ ಏನಾಗುತ್ತದೆ? ಆನ್ಸರ್, ಸೌಜನ್ಯದಿಂದ ಬೇರೆಯವರಿಗೆ ನೆಮ್ಮದಿ, ತೃಪ್ತಿ ದೊರೆಯುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 5, ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ಉತ್ತರ, ನಮ್ಮ ಹಿರಿಯರು ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎಂದು ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ನೀಡಿ. ಫಸ್ಟ್, ಸಮಾಜ ಜೀವನದ ಪ್ರಧಾನ ಲಕ್ಷಣ ಯಾವುದು? ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣವಾಗಿದೆ. ಹಾಗಿಲ್ಲದೆ ಜೀವನ ನಡೆಸಲಾಗುವುದಿಲ್ಲ. ಪರಸ್ಪರ ಅವಲಂಬನೆ, ಸಹಕಾರಗಳು ಬಾಳಿನ ಸೂತ್ರಗಳಾಗಿವೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡೋಣ. ಅಸೌಜನ್ಯ ನಡಾವಳಿಕೆಗೆ 2 ಉದಾಹರಣೆ ಕೊಡಿ. ಉತ್ತರ, ತಮ್ಮ ಬಳಿಗೆ ಬಂದವರ ಬಗೆಗೆ ಆದರ, ತಾಳ್ಮೆಗಳನ್ನು ತೋರದಿರುವುದು, ಒಳ್ಳೆಯ ಮಾತುಗಳನ್ನು ಆಡದಿರುವುದು, ಯಾವಾಗಲೂ ಮುಖ ಗಂಟು ಹಾಕಿಕೊಂಡು ದೈನ್ಯತೆಯಿಂದ ಪ್ರಾರ್ಥಿಸಿದರೂ ಉತ್ತರ ಕೊಡದಿರುವುದು ಅಸೌಜನ್ಯ ನಡಾವಳಿಕೆಯ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡೋಣ. ಸೌಜನ್ಯದ ವರ್ತನೆಯ ಗುರುತುಗಳು ಯಾವುವು? ಉತ್ತರ ನೋಡೋಣ. ತಮ್ಮ ಬಳಿಗೆ ಬಂದವರು ಹೇಳುವುದನ್ನು ತಾಳ್ಮೆಯಿಂದ ಕೇಳುವುದು, ಅವರ ಸಮಸ್ಯೆಗಳನ್ನು ಪರಿಹರಿಸಲು ತಮ್ಮಿಂದ ಸಾಧ್ಯವೋ ಅಸಾಧ್ಯವೋ ಎನ್ನುವುದನ್ನು ಮೃದು ಮಾತುಗಳಲ್ಲಿ ತಿಳಿಸಿ ಹೇಳುವುದು ಸೌಜನ್ಯದ ವರ್ತನೆಯ ಗುರುತುಗಳಾಗಿವೆ. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡೋಣ. ಸೌಜನ್ಯಶೀಲರ ಲಕ್ಷಣಗಳಾವವು? ಉತ್ತರ, ಸೌಜನ್ಯಶೀಲರ ಪ್ರಮುಖ ಲಕ್ಷಣಗಳೆಂದರೆ ಸಹಾನುಭೂತಿ, ಸಹೃದಯತೆ, ತಾಳ್ಮೆ ಮತ್ತು ಮೃದುವಾದ ಮಾತು. ಇವರು ಸತ್ಯವನ್ನು ಪ್ರಿಯವಾಗಿ ಹೇಳುತ್ತಾರೆ. ಬೇರೆಯವರು ಹೇಳುವುದನ್ನು ತಾಳ್ಮೆಯಿಂದ ಕೇಳುತ್ತಾರೆ ಮತ್ತು ತಮ್ಮ ವರ್ತನೆಯಿಂದ ಇತರರಿಗೆ ತೃಪ್ತಿ ನೀಡುತ್ತಾರೆ. ಈಗ ನೆಕ್ಸ್ಟ್ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಫಸ್ಟ್ ನೋಡೋಣ. ಸಹಕಾರ ಬಾಳಿನ ಸೂತ್ರ ಎಂಬುದನ್ನು ಸೌಜನ್ಯ ಲೇಖನದಲ್ಲಿ ಹೇಗೆ ವಿವರಿಸಲಾಗಿದೆ? ಉತ್ತರ ನೋಡೋಣ. ಸಮಾಜದಲ್ಲಿ
ಜೀವಿಸಬೇಕಾದರೆ ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಲೇಬೇಕಾಗುತ್ತದೆ. ಪರಸ್ಪರ ಸಹಕಾರವನ್ನು ಪಡೆಯಬೇಕಾಗುತ್ತದೆ, ಕೊಡಬೇಕಾಗುತ್ತದೆ. ಸ್ವಾರ್ಥಕ್ಕಾಗಿ, ಕರ್ತವ್ಯ ನಿರ್ವಹಣೆಗಾಗಿ, ದೊಡ್ಡ ಅಥವಾ ಸಣ್ಣ ಅಪೇಕ್ಷೆಗಳ ಈಡೇರಿಕೆಗಾಗಿ ಬೇರೆಯವರ ಹತ್ತಿರ ಹೋಗಲೇಬೇಕಾಗುತ್ತದೆ. ರೋಗಿ ವೈದ್ಯರ ಹತ್ತಿರ, ಕಕ್ಷಿದಾರ ವಕೀಲರ ಬಳಿಗೆ, ಜನರು ಅಧಿಕಾರಿಗಳ ಬಳಿಗೆ, ಏನನ್ನಾದರೂ ಕೊಳ್ಳಲು ಅಂಗಡಿಗೆ, ದೂರ ನೀಡಲು ಪೊಲೀಸರ ಬಳಿಗೆ, ಬಟ್ಟೆ ಹೊಲಿಸಲು ದರ್ಜಿಯ ಹತ್ತಿರ, ಹೀಗೆ ನಾನಾ ಕಾರಣಗಳಿಂದ ಒಬ್ಬರು ಮತ್ತೊಬ್ಬರ ಹತ್ತಿರಕ್ಕೆ ಹೋಗಲೇಬೇಕಾಗುತ್ತದೆ. ಬದುಕಿನ ರೀತಿ ವ್ಯವಸ್ಥೆಯೇ ಆಗಿದೆ. ಪರಸ್ಪರ ಅವಲಂಬನೆಯೇ ಜೀವನದ ನಿಯಮವಾಗಿದೆ, ಬಾಳಿನ ಸೂತ್ರವೆನಿಸಿದೆ. ಹೀಗೆಂದು ಸೌಜನ್ಯ ಲೇಖನದಲ್ಲಿ ವಿವರಿಸಲಾಗಿದೆ. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 2. ಸೌಜನ್ಯ ಶೀಲವಂತರ ನಡಾವಳಿಕೆಗಳು ಹೇಗಿರಬೇಕು ವಿವರಿಸಿ. ಉತ್ತರ ನೋಡೋಣ. ಮಾನವನಿಗೆ ನಾನಾ ಬಗೆಯ ಸಮಸ್ಯೆಗಳು ಕಾಡುತ್ತಿವೆ. ಆಗ ಅವನು ಅವನ್ನು ಪರಿಹರಿಸಿಕೊಳ್ಳಲು ತಿಳಿದವರ ಬಳಿಗೆ ಹೋಗುತ್ತಾನೆ. ತಮ್ಮಲ್ಲಿಗೆ ಬಂದವರು ಹೇಳುವುದನ್ನು ಅವರು ತಾಳ್ಮೆಯಿಂದ ಆಲಿಸಬೇಕು. ತಮ್ಮಿಂದ ಅವರ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯ ಅಥವಾ ಅಸಾಧ್ಯ ಎನ್ನುವುದನ್ನು ಮೃದು ನುಡಿಗಳಲ್ಲಿ ಅವರಿಗೆ ವಿವರಿಸಬೇಕು. ಬಂದವರಿಗೆ ಉಪಚಾರ ಮಾಡಬೇಕಾಗಿಲ್ಲ, ಸತ್ಕರಿಸುವ ಅಗತ್ಯವೂ ಇಲ್ಲ. ಗಂಟೆಗಟ್ಟಲೆ ಅವರೊಡನೆ ಮಾತನಾಡುವ ಅಗತ್ಯವೂ ಇಲ್ಲ. ನಗುಮುಖದೊಡನೆ ಮೃದು ಮಾತುಗಳನ್ನಾಡುವುದು ಬಂದವರಿಗೆ ತೃಪ್ತಿಯನ್ನು, ಸಮಾಧಾನವನ್ನು ಇರುತ್ತದೆ. ಸೌಜನ್ಯಶೀಲರಲ್ಲಿ ಸಹಾನುಭೂತಿ, ಸಹೃದಯತೆ, ಸಮಾಧಾನಗಳಿರಬೇಕು. ಸತ್ಯವನ್ನು ಹೇಳಬೇಕು. ಹೇಳುವ ಸತ್ಯ ಪ್ರಿಯವಾಗಿರಬೇಕು. ಮನಸ್ಸನ್ನು ನೋಯಿಸುವಂತಹ ಕಟು ನುಡಿಗಳು ಆಡಬಾರದು. ಈಗ ಸಂದರ್ಭದೊಂದಿಗೆ ವಿವರಿಸುವುದು. ಫಸ್ಟ್ ನೋಡೋಣ. ವ್ಯಕ್ತಿಯ ನಡತೆ ನಡಾವಳಿಕೆಗಳು ಚಿತ್ರ ವಿಚಿತ್ರ. ಡಾಕ್ಟರ್ ಹಮಾನಾಯಕ್ ಅವರು ಸೂಲಂಗಿ ಎಂಬ ಕೃತಿಯಿಂದ ಆರಿಸಲಾದ ಸೌಜನ್ಯ ಎಂಬ ಲೇಖನದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಸೌಜನ್ಯಯುತ ನಡವಳಿಕೆಯಿಂದ ಪರಸ್ಪರ ಸಮಾಧಾನ, ಸಂತಸ ಲಭಿಸುತ್ತದೆ. ಇಂದು ಜನರ ಜೀವನ ಒಂದು ರೀತಿಯದ್ದಲ್ಲಾಗಿ ಚಿತ್ರ ವಿಚಿತ್ರ ನಡವಳಿಕೆಗಳು, ಆಚಾರ ವಿಚಾರಗಳಿಂದ ಕೂಡಿವೆ. ಜಟಿಲ ಸಮಸ್ಯೆಗಳಿಂದ ತುಂಬಿದೆ. ಇಂಥವರ ಸಮಸ್ಯೆಗಳನ್ನು ಕೇಳಲು, ಪರಿಹರಿಸಲು, ಸೌಜನ್ಯವನ್ನು ತೋರಿಸಲು ತಮಗೆ ಸಮಯವಿಲ್ಲ ಎಂಬುವಂತೆ ಅನೇಕರು ವರ್ತಿಸುತ್ತಾರೆ. ಸೌಜನ್ಯರಹಿತ ನಡೆಗೆ ಇದು ಉದಾಹರಣೆ ಎಂದು ಲೇಖಕರು ಹೇಳಿದ್ದಾರೆ. ನೆಕ್ಸ್ಟ್ ಎರಡನೇದು, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು. ಸೇಮ್ ಬರಿಬೇಕು, ಮೇಲಿಂದು ಇನ್ನು ಕೆಳಗಿಂದ ನೋಡೋಣ. ಇಲ್ಲಿ ಸೌಜನ್ಯಶೀಲವಂತರ ನಡೆ ನುಡಿಗಳು ಹೇಗಿರಬೇಕೆಂಬುದನ್ನು ವಿವರಿಸುವಾಗ ಲೇಖಕರು ಹೀಗೆ ಹೇಳಿದ್ದಾರೆ. ಇದೊಂದು ಸುಪ್ರಸಿದ್ಧವಾದ ಉಪನಿಷದ್ವಾಕ್ಯ. ಸತ್ಯವನ್ನು ನುಡಿಯಬೇಕು, ಪ್ರಿಯವಾಗಿ ಹೇಳಬೇಕು. ಪ್ರಿಯವೆಂದು ಸುಳ್ಳು ಹೇಳಬಾರದು. ಇದು ಸನಾತನ ಎನ್ನಲಾಗಿದೆ. ಸಮಸ್ಯೆ ಹೊತ್ತು ಬಂದವರಿಗೆ ಸಮಾಧಾನ ಪಡಿಸಲು ಎಂದಿಗೂ ಸುಳ್ಳನ್ನು ಹೇಳಬಾರದು. ಸತ್ಯವನ್ನೇ ಹಿತಕರವಾಗಿ ಮನಸ್ಸಿಗೆ ಒಪ್ಪುವಂತೆ ತಿಳಿಸಿ ಹೇಳಬೇಕು. ಸೌಜನ್ಯವಂತರ ನಡೆ
ಈ ರೀತಿಯಲ್ಲಿರಬೇಕು ಎಂದು ಲೇಖಕರು ತಿಳಿಸಿದ್ದಾರೆ. ನೆಕ್ಸ್ಟ್ ಮೂರನೇದ್ದು, ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ. ಸೇಮ ಈಗ ಸೌಜನ್ಯಶೀಲರಾಗಿರುವವರು ಹಿರಿಮೆಯನ್ನು ವಿವರಿಸುತ್ತಾ ಲೇಖಕರು ಇದರ ಪರಿಣಾಮದ ಬಗೆಗೆ ಹೀಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಸೌಜನ್ಯವನ್ನು ಅಳವಡಿಸಿಕೊಳ್ಳುವುದರಿಂದ ಸೌಜನ್ಯಶೀಲರಿಗೆ ಯಾವ ನಷ್ಟವೂ ಆಗುವುದಿಲ್ಲ. ತಾಳ್ಮೆ, ಸಮಾಧಾನ, ವಿವೇಚನೆಗಳು ಒಳಗೊಂಡು ನಡೆಯನ್ನು ಹೊಂದುವ ಅವಕಾಶ ಲಭಿಸುತ್ತದೆ. ಅಲ್ಲದೆ ಇವರ ಮಾತುಗಳಿಂದ ಸದ್ವರ್ತನೆಯಿಂದ ಸಮಸ್ಯೆಗಳನ್ನು ಹೇಳಲು ಬಂದವರಿಗೆ ನೆಮ್ಮದಿ, ಸಮಾಧಾನಗಳು ದೊರೆಯುವಂತಾಗುತ್ತದೆ. ಆದ್ದರಿಂದ ಸೌಜನ್ಯವಂತರಾಗುವುದು ಅಗತ್ಯವೆಂದು ಹೇಳುತ್ತಾ ಲೇಖಕರು ತಮ್ಮ ಸೌಜನ್ಯ ಲೇಖನವನ್ನು ಕೊನೆಗಾಣಿಸಿದ್ದಾರೆ. ಈಗ ಭಾಷಾಭ್ಯಾಸ ನೋಡೋಣ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಉತ್ತರಿಸಿ. ನೀವು ಬೇಕಾದರೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉತ್ತರಿಸಿ. ಅವಲಂಬನೆ, ಮುಖ ಗಂಟು ಹಾಕು, ಸಹಾನುಭೂತಿ, ಸೌಜನ್ಯಶೀಲ. ನೆಕ್ಸ್ಟ್, ಈ ಪಾಠದಲ್ಲಿ ಬಂದಿರುವ ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿರಿ. ಯಾವ್ಯಾವ ಉದಾಹರಣೆ ಕೊಟ್ಟಿದ್ದಾರೆ? ಟಿಕೆಟ್, ಕಂಡಕ್ಟರ್, ದರ್ಜಿ. ಅದೇ ರೀತಿ ವಕೀಲ, ಪೊಲೀಸ್, ಜಾಹೀರಾತು, ಕಾಸು, ಔಷಧ.